ಮಂಗಲಾಚರಣೆ. ಆತ್ಮಸ್ವರೂಪವ ತಿಳಿಯದೆನ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಸಿರಿಸದ ಗುರು ಭಗವಂತರು. ಅಂತರ್ಮುಖ ಧ್ಯಾನಾಭ್ಯಾಸಕ್ಕೆ, ಈ ಲೋಕೋತ್ತರ ಅನುಷ್ಠಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಧ್ಯಾನಾಭ್ಯಾಸ ಮಾಡುವ ಮೊದಲು ನಾವು 3 ಮಾತುಗಳನ್ನು ತಿಳಿದುಕೊಳ್ಬೇಕು. ಒಂದು, ಆತ್ಮ ಎಲ್ಲಿದ್ದಾನೆ. ಆತ್ಮನ ಧ್ಯಾನವ ಮಾಡುವ ಮೊದಲು ಆತ್ಮ ಎಲ್ಲಿದ್ದಾನೆ, ಆತ್ಮನ ಸ್ವರೂಪ ಹೇಗಿದೆ, ಮತ್ತೆ ಆತ್ಮನಲ್ಲಿ ಮತ್ತೆ 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 ಮನವನ್ನ ಸ್ಥಿರಗೊಳಿಸುವ ವಿಧಾನ ಏನು, ಈ 3 ಮಾತುಗಳನ್ನು ನಾವು ತಿಳ್ಕೋಬೇಕು. ಮೊದಲನೇ ಪ್ರಶ್ನೆ, ಮೊದಲನೇ ಮಾತು, ಆತ್ಮ ಎಲ್ಲಿದ್ದಾನೆ? ಶರೀರದಲ್ಲಿದ್ದಾನೆ. ಅಂಗುಷ್ಟಂ ಮೊದಲಾಗೆ ನೆತ್ತೆವರೆಗಂ ಅಂತ ಕವಿಗಳು ಹೇಳಿದ್ದಾರೆ, ಮಹಾಕವಿ ರತ್ನಾಕರ ವರ್ಣಿ. ಅಂಗುಷ್ಟದಿಂದ ನೆತ್ತಿವರೆಗೆ ಉಗುರು ಮತ್ತು ಕೂದಲನ್ನು ಬಿಟ್ಟು ಆತ್ಮ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ. ಹಾಗಾಗಿ ನಾವು ಬೇರೆ ಎಲ್ಲಿಯೂ ಆತ್ಮನ್ನು ಹುಡುಕುವ ಅಗತ್ಯ ಇಲ್ಲ, ನಾವು ಶರೀರದಲ್ಲೇ ಹುಡುಕಬೇಕು. ಕೆಲವರು ನಿರ್ವಿಕಲ್ಪ ಅನುಭೂತಿಯಲ್ಲಿ ಆತ್ಮ ಅನುಭವಕ್ಕೆ ಬರ್ತಾನೆ ಅಂತ ಕೆಲವರು ಹೇಳ್ತಾರೆ, ಆದರೆ ಅದು ಆತ್ಮನ ಅನುಭವ, ಆತ್ಮ ಅಲ್ಲ. ಆತ್ಮ ಅಂದ್ರೆ ಅಸಂಖ್ಯಾತ ಪ್ರದೇಶಗಳು, ಅದು ಶರೀರದಲ್ಲಿ ವ್ಯಾಪ್ತವಾಗಿವೆ. ಅದು ಆತ್ಮ ದ್ರವ್ಯ, ಸಮ್ಯಕ್ ದರ್ಶನದ ದ್ರವ್ಯ, ದ್ರವ್ಯ ದೃಷ್ಟಿಯ ದ್ರವ್ಯ, ಆತ್ಮ ಸಾಧನೆ ಮಾಡ್ತಕ್ಕಂತಹ ಆತ್ಮ ಧ್ಯೇಯ. ಇನ್ನ ಎರಡನೇ ಪ್ರಶ್ನೆ, ಆತ್ಮನ ಸ್ವರೂಪ ಹೇಗಿದೆ? ಆತ್ಮನ ಸ್ವರೂಪದ ಬಗ್ಗೆ ದ್ವಾದಶಾಂಗವೂ ಕೂಡ ತುಂಬಾ ಕಡಿಮೆನೆ. ಯಾಕಂದ್ರೆ ಆತ್ಮ ಮಹಾಮಹಿಮಾವಂತ ವಸ್ತು, ಅಲೌಕಿಕ ಪದಾರ್ಥ, ಪುರುಷೋತ್ತಮ, ಪಾರಲೌಕಿಕ ಪುರಾಣ ಪುರುಷ. ಹಾಗಾಗಿ ಆತ್ಮ, ಅದರ ವರ್ಣನೆಯನ್ನ ಆಗಮದಲ್ಲಿ ಹೇಳಿದ್ದಾರೆ. ಆದರೆ ಆಗಮಗಳ ಶಬ್ದಗಳು, ಆ ಶಾಸ್ತ್ರೀಯ ಭಾಷೆಗಳು ಸಾಮಾನ್ಯ ಜನರಿಗೆ ಅರ್ಥವಾಗುವುದಿಲ್ಲ. ಅಷ್ಟೇ ಅಲ್ಲ, ಸ್ವಾಧ್ಯಾಯ ಮಾಡುವವರಿಗೂ ಕೂಡ ಅರ್ಥವಾಗುವುದಿಲ್ಲ. ಹಾಗಾಗಿ ಅವುಗಳ ಶಬ್ದಗಳ ಭಾವಭಾಸನೆ, ಆ ಶಬ್ದಗಳ ಆಭಾಸ ನಮಗೆ ಆಗುವುದಿಲ್ಲ. ಹಾಗಾಗಿ ನಾವು ಲೌಕಿಕ ಭಾಷೆಯಲ್ಲಿ ಹೇಳುವುದಾದ್ರೆ, ನಾನು ಎಂಬ ಅನುಭವ, ನಾನು ಎಂಬ ಅಸ್ತಿತ್ವ, ನಾನು ಎಂಬ ಫೀಲಿಂಗು, ಹಿಂದಿಯಲ್ಲಿ ಹೇಳಿದ್ರೆ ಐಸಾಸ್ ಮೆಹಸೂಸ್ ಅಂತ ಹೇಳ್ತಾರೆ. ಹಾಗಾಗಿ ಪಾದದಿಂದ ನೆತ್ತಿಯವರೆಗೆ ನಾನು ಎಂಬ ಅನುಭವ ಆಗ್ತಾ ಇದೆ. ಆ ಅನುಭವ ಅಂದ್ರೆ ಆತ್ಮ ಪ್ರದೇಶದ ಅನುಭವ ಅದು. ಹಾಗಾಗಿ ಆತ್ಮ ಪ್ರದೇಶ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ನಾನಿದ್ದೇನೆ. ಆ ಪ್ರದೇಶಗಳ ನಾನು ಎಂಬ ಅನುಭವ, ಅಲ್ಲಿ ಅಸ್ತಿತ್ವ, ಸತ್ದ್ರವ್ಯ ಲಕ್ಷಣಂ ಅಂತ ತತ್ವಾರ ಸೂತ್ರದಲ್ಲಿ ಹೇಳಿದ್ದಾರೆ. ಸೊ ಆತ್ಮನ ಸ್ವರೂಪ ನಾನು ಎಂಬ ಅನುಭವ. ಇನ್ನ ಮೂರನೇ ಮಾತು, ಆತ್ಮನಲ್ಲಿ ಪದೇ ಪದೇ ಹೇಗೆ ಏಕಾಗ್ರ ಮಾಡುವುದು ಮನಸ್ಸು ಅಂತ ಹೇಳಿದರೆ, ಅದಕ್ಕೆ ನಾವು ಶರೀರದ ಅಂಗಗಳ ಹೆಸರನ್ನ ಹೇಳ್ತಾ ನಾವು ಧ್ಯಾನಾಭ್ಯಾಸ ಮಾಡ್ತೀವಿ. ಏಕೆಂದ್ರೆ ಹೇಳೋದು ಮಾತ್ರ ಶರೀರದ ಅಂಗಗಳು, ಆದ್ರೆ ಧ್ಯಾನ ಮಾತ್ರ ಆತ್ಮಂದೇ. ಯಾಕೆಂದ್ರೆ ಆತ್ಮನಿಗೆ ಯಾವುದೇ ಅಂಗಗಳ ಹೆಸರು ಇಲ್ಲ. ಕಣ್ಣು, ಮೂಗು, ಬಾಯಿ ಆತ್ಮನಿಗಿಲ್ಲ. ಯಾಕಂದ್ರೆ ಆತ್ಮನಿಗೆ ಶರೀರ ಇಲ್ಲ. ಅಸಂಖ್ಯಾತ ಪ್ರದೇಶಗಳು ಅನುಭವ ರೂಪ, ಜ್ಞಾನ ರೂಪ, ಸಂವೇದನ ರೂಪ, ಸ್ವಾನುಭೂತಿ ರೂಪ ಅದರದ್ದು ಇರುವುದರಿಂದ ನೀರಿಗೆ ಯಾವ ಆಕಾರವಿಲ್ಲ. ಹಾಗೆ ಆತ್ಮನಿಗೆ ಯಾವ ಕಣ್ಣು, ಮೂಗು ಆಕಾರ ಇಲ್ಲ. ಆದರೆ ನಾವು ಪರಿಚಿತ ವಸ್ತುವಿನಿಂದ ಅಪರಿಚಿತ ವಸ್ತುವಿನ ಕಡೆಗೆ ನಾವು ಹೋಗ್ತೀವಿ. ಇದು ಒಂದು ಶಿಕ್ಷಣ ಪದ್ಧತಿ, ಬೋಧಿಸುವ ಪದ್ಧತಿ ಇದು. ಹಾಗಾಗಿ ನಮಗೆ ಕಣ್ಣು, ಕಾಲು, ಮೂಗು ಎಲ್ಲ ಕಡೆಗೆ ಆತ್ಮ ವ್ಯಾಪ್ತನಾಗಿದ್ದರಿಂದ ನಾವು ಅವುಗಳ ಹೆಸರನ್ನು ಹೇಳಿದ್ರೆ ನಮ್ಮ ಸಂವೇದನೆ ಅಲ್ಲಿ, ನಮ್ಮ ಚಿತ್ತವೃತ್ತಿಯಲ್ಲಿ ಹೋಗುತ್ತೆ. ಈ ರೀತಿ ನಾವು ಪದೇ ಪದೇ ಅಂಗದ ಹೆಸರುಗಳನ್ನು ಹೇಳ್ತಾ ನಾವು ಅಲ್ಲಿ ಮನಸ್ಸಿಡ್ತಾ ಹೋದ್ರೆ ಒಂದು ದಿನ, ಒಂದು ವಾರ, 2 ವಾರ ನಂತರ ನಮಗೆ ಹೆಸರುಗಳನ್ನು ಹೇಳದೇನೆ, ಅಂದ್ರೆ ಈಗೂ ಕೂಡ ಹೇಳ್ದಿದ್ರು ಆಗತ್ತೆ, ಆದ್ರೆ ಅಲ್ಲಿ ನಾವಾಗಿ ಬಾಯಿಂದ ಹೇಳಿದ್ರೆ, ನಾವು ಸ್ವಂತ ಧ್ಯಾನ ಮಾಡುವಾಗ ಮೌನವಾಗಿ ನಾವು ಎಲ್ಲಿ ಬೇಕಲ್ಲಿ ಮನಸ್ಸನ್ನು ಇಡಬಹುದು. ಈಗ ಅಭ್ಯಾಸ ಮಾಡುವಾಗ ಹಾಗೆ ನಾವು ಅಭ್ಯಾಸ ಮಾಡಿಸ್ತೀವಿ ಅಷ್ಟೇ. ಈ ರೀತಿ ನಾವು ಪ್ರದೇಶಗಳ ಅಂಗಗಳ ಹೆಸರನ್ನ ಹೇಳ್ತಾ ಹೇಳ್ತಾ
ನಾವು ಅಲ್ಲಿ ಮನಸ್ಸನ್ನು ಇಡ್ತೀವಿ. ಮತ್ತೆ ಅಗ್ನಿಧಾರಣ ವಾಯುಧಾರಣ ಅವೆಲ್ಲ ಇದಾವೆ, ಅವು ಇಲ್ಲಿ ಅಗತ್ಯ ಇಲ್ಲ, ಅವು ಆತ್ಮ ಧ್ಯಾನ ಅಲ್ಲ. ಅದು ಮನಸ್ಸನ್ನ ಏಕಾಗ್ರ ಮಾಡ್ಲಿಕ್ಕೆ ಇರೋದು ಪ್ರಾಣಾಯಾಮ ಇತ್ಯಾದಿ ಇರ್ಲಿ. ಈಗ ಸದ್ಯಕ್ಕೆ ನಾವು ಆತ್ಮ ಧ್ಯಾನ ಶುರು ಮಾಡೋಣ. ಶಾಂತಿಯಿಂದ ಕೂತ್ಕೊಳ್ಳಿ, ಯಾವ ವಿಚಾರವೂ ಚಿಂತೆಯೂ ಇಲ್ಲ. ಕೈಕಾಲುಗಳನ್ನ ಸಡಿಲು ಬಿಟ್ಟು ಕೊನೆಯವರೆಗೆ ಕಣ್ತೆಗಿಬಾರ್ದು. ನೆಲಕ್ಕೆ ಕಬ್ಬಿಣಕ್ಕೆ ಯಾವುದೇ ಕಬ್ಬಿಣ ಲೋಹ ಪದಾರ್ಥಕ್ಕೆ ನೆಲಕ್ಕೆ ಕಾಲ್ ಟಚ್ ಆಗಬಾರ್ದು. ಒಂದು ಚಾಪೆ ಮೇಲೆ ಕೂತ್ಕೊಳ್ಳಿ, ಶಾಂತಿಯಿಂದ ಕೂತ್ಕೊಳ್ಳಿ. ಕಣ್ಣಲ್ಲಿ ಕತ್ಲೆ ಬೆಳಕ ನೋಡಬೇಡಿ. ಅರ್ಧ ಗಂಟೆವರೆಗೆ ಯಾರ ಜೊತೆಗೆ ನನ್ನ ಸಂಬಂಧವಿಲ್ಲ, ನನ್ನ ಸಂಬಂಧವು ಯಾರ ಜೊತೆಗಿಲ್ಲ. ನಾನು ಶುದ್ಧ ಜಾತಿಯ ಶುದ್ಧಾತ್ಮ, ನಾನು ಶುದ್ಧ ಪರಮಾತ್ಮ. ನೋಡಿ, ನಿಮಗೆ ನಾನು ಎಂಬ ಶರೀರದಲ್ಲಿ ಮೇಲಿನಿಂದ ಕೆಳವರೆಗೆ, ಕಾಲಿನಿಂದ ಬೆರಳಿನಿಂದ ತಲೆ ನೆತ್ತಿವರೆಗೆ ಮನಸ್ಸನ್ನ ಒಂದು ಸಾರಿ ಓಡಾಡಿಸಿ. ಕಾಲು, ಪಿಂಡಿ, ಮೊಳಕಾಲು, ತೊಡೆ, ಸೊಂಟ, ಹೊಟ್ಟೆ, ಬೆನ್ನು, ಈ ರೀತಿ ಹೆಸರು ತಗೊಳ್ತಾ ಮೇಲೆ ಹೋಗಿ ಮತ್ತೆ ಕೆಳಗೆ ಬನ್ನಿ. ನೆತ್ತಿ, ಹಣೆ, ತಲೆ, ಕಿವಿ, ಮುಖ, ಕತ್ತು, ಹಾಗೆ ಕೆಳಗೆ ಬನ್ನಿ. ಶಾಂತಿ ಶಾಂತಿ ಅನುಭವ. ಆತ್ಮ ಪ್ರದೇಶಗಳ ಮೇಲೆ ಮನಸ್ಸಿಡ ತಕ್ಷಣವೇ ನಮಗೆ ಶುಭ ಅಶುಭ ವಿಕಲ್ಪಗಳ ನಿರೋಧವಾಗತ್ತೆ, ದೂರವಾಗತ್ತೆ, ವಿಚಾರಗಳೇ ಬರಲ್ಲ. ಅಲ್ಲಿ ಆನಂದ ಅನುಭವ ಶುರುವಾಗತ್ತೆ. ಆನಂದ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ನೋಡಿ, ನಿಮ್ಮ ನೆತ್ತಿ ಎಲ್ಲಿದೆ? ನೆತ್ತಿಯ ಮಧ್ಯಭಾಗ, ತಲೆಯ ಮಧ್ಯಭಾಗ, ನೆತ್ತಿಯ ಮೇಲೆ ಕೈಗಳ 3 ಬೆರಳುಗಳನ್ನು ಸೇರಿಸಿ ನೆತ್ತಿಯ ಮಧ್ಯದಲ್ಲಿಡಿ. ತಲೆಯ ಮಧ್ಯದಲ್ಲಿ ಅರಹಂತ ಭಗವಂತರು ನೆತ್ತಿಯ ಮಧ್ಯಭಾಗದಲ್ಲಿ ಒಂದು ಸೂಕ್ಷ್ಮವಾದ ರಂಧ್ರವಿರುತ್ತೆ. ಆ ರಂಧ್ರದಿಂದ ಶ್ವಾಸೋಚ್ಛ್ವಾಸ ಮಾಡ್ತಾರೆ. ಅವ್ರಿಗಿನ್ನೂ ಶ್ವಾಸೋಚ್ಛ್ವಾಸ ಇದೆ. ಶರೀರ ಇದ್ದದ್ರಿಂದ ಶ್ವಾಸೋಚ್ಛ್ವಾಸ ಅವ್ರಿಗಿದ್ದೇ ಇರುತ್ತೆ. ನೆತ್ತಿಯ ಮಧ್ಯಭಾಗ ನೋಡಿ, ಅಲ್ಲಿ ನಾನು ಎಂಬ ಅನುಭವ, ವೇದನೆ, ವಿಶೇಷವಾದ ಆನಂದದಾಯಕ ಮಿಡಿತ. ಆ ಮಿಡಿತದ ಮೇಲೆ ಮನಸ್ಸಿಡಿ. ಅದು ನನ್ನ ಆತ್ಮ ಪ್ರದೇಶಗಳ ಸ್ಪಂದನ, ನನ್ನ ಆತ್ಮ ಪ್ರದೇಶಗಳ ಸಂವೇದನೆ, ನನ್ನಾತ್ಮ ಪ್ರದೇಶಗಳ ಸ್ವಾನುಭೂತಿ. ತನ್ನ ಅನುಭೂತಿಯನ್ನ ಸ್ವಾನುಭೂತಿ ಅಂತ ಹೇಳ್ತಾರೆ. ಸ್ವ ಅಂದ್ರೆ ತನ್ನ ನಿಜ, ಅನುಭೂತಿ ಅಂದ್ರೆ ಅನುಭವ. ತನ್ನ ಅನುಭವವನ್ನ ಸ್ವಾನುಭೂತಿ ಅಂತ ಹೇಳ್ತಾರೆ. ಎಲ್ಲರಿಗೂ ಅವರವರ ಅನುಭೂತಿ ಆಗತ್ತೆ. ಬೇರೆಯವರು ಟಚ್ ಮಾಡುವುದು ನಿಮಿತ್ತ ಮಾತ್ರ. 2 ದರ್ವೆಗಳ ಮಧ್ಯದಲ್ಲಿ ಅತ್ಯಂತ ಅಭಾವ ಇರುವುದರಿಂದ ಯಾರು ಇನ್ನೊಬ್ಬರಿಗೆ ಸ್ಪರ್ಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಪ್ರಕೃತಿ ನಿಯಮ, ವಸ್ತು ಸ್ವರೂಪ. ವಸ್ತು ಸ್ವರೂಪವೇ ಧರ್ಮ. ವತ್ತು ಸಹಾವೋ ಧಮ್ಮೋ, ಅಪ್ಪ ಸಹಾವೋ ಧಮ್ಮೋ.
ಆನಂದ ಆನಂದ ಅನುಭವ ನೋಡಿ. ಯಾವ ವಿಚಾರಗಳು ಇಲ್ಲ, ಯಾವ ಚಿಂತೆಗಳು ಇಲ್ಲ. ಸಂವರವಾಯಿತು. ಎಲ್ಲ ಶುಭ ಶುಭ ವಿಕಲ್ಪಗಳ ಸಂವರ ಆಗಿದೆ. ನೀವು ನಿಮ್ಮ ಆತ್ಮ ಪ್ರದೇಶಗಳ ಮೇಲೆ ಮನಸ್ಸಿಟ್ಟಿದ್ದೀರಿ. ಈ ರೀತಿಯ ಆತ್ಮಸ್ಪರ್ಶ ಮಾಡುವವರು ಜಗತ್ತಿನಲ್ಲಿ ಉತ್ತಮರು, ಮಹಾನರು, ಮತ್ತೆ ಶರಣರು ಮತ್ತು ಮಂಗಲರು. ಯಾರು ತನ್ನ ಆತ್ಮ ಪ್ರದೇಶ ಸಂವೇದನೆ ಮಾಡ್ತಾರೆ ಅವರು ಮಂಗಲ, ಉತ್ತಮ, ಶರಣರು. ಚತ್ತಾರಿ ದಂಡಕದಲ್ಲಿ ಅದನ್ನೇ ಹೇಳಿದ್ದಾರೆ. ಸಮಯ ಸಾರದಲ್ಲಿ ಹೇಳಿದ್ದಾರೆ, ಆತ್ಮನ ಅನುಭವ ಮಾಡುವ ಸಮ್ಯಕ್ ದೃಷ್ಟಿ ಅಥವಾ ಸಮ್ಯಕ್ತ ಸನ್ಮುಖ ಮಿಥ್ಯಾದೃಷ್ಟಿಯೂ ಕೂಡ ಅಲ್ಲಿಂದ ಹಿಡ್ಕೊಂಡು ಸಿದ್ಧರವರೆಗೆ ಯಾವ ಜೀವಗಳಲ್ಲಿ ಭೇದವಿಲ್ಲ. ಅದಕ್ಕೆ ಭಗವಂತನ ಲಘುನಂದನ ಅಂತ ಹೇಳಿದರೆ, ಅಂತರ್ಮುಖ ಧ್ಯಾನ ಮಾಡುವವರಿಗೆ ಭಗವಂತನ ಲಘುನಂದನ ಅಂತ ಹೇಳಿದರೆ, ಅಂದ್ರೆ ಭಗವಂತನ ಮಗು ಅಥವಾ ಚಿಕ್ಕ ಮಗು, ಚಿಕ್ಕ ಭಗವಂತ ಅಂತ ಅದರ ಅರ್ಥ ಭಾವ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರವೂ ಇಲ್ಲ, ಚಿಂತೆ ಇಲ್ಲ. ಕಣ್ಣಲ್ಲಿ ಕತ್ಲೆ ಬೆಳಕು ನೋಡಬೇಡಿ. ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ, ವಿಶ್ವಾಸದಿಂದ ಮಾಡಿ. ವಿಶೇಷ ವಾಸ ಮಾಡುವುದೇ ವಿಶ್ವಾಸ. ಆತ್ಮನಲ್ಲಿ ವಿಶೇಷವಾಗಿ ವಾಸ ಮಾಡುವುದೇ ವಿಶ್ವಾಸ. ಆನಂದ 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 ಮಾಡಿ. ಮಗು ಕಳೆದುಕೊಂಡ ಮಗು ತಾಯಿ ಹತ್ರ ಬಂದಾಗ ಹೇಗೆ ಖುಷಿ ಸಂತೋಷವಾಗತ್ತೆ ಮಗುಗೆ. ಕಳೆದುಕೊಂಡ ಮಗುವನ್ನು ಕಳೆದುಕೊಂಡ ತಾಯಿ ಮಗು ದೊರೆತ ಮೇಲೆ ಎಷ್ಟು ಸಂತೋಷವಾಗುತ್ತೆ. ಹಾಗೆ ನಮ್ಮ ಆತ್ಮ ಪ್ರದೇಶಗಳ ಮೇಲೆ ಮನಸ್ಸಿಟ್ಟಾಗ ನಮಗೆಷ್ಟು ಅದ್ಭುತ ಆನಂದ ಆಗತ್ತೆ. ಆನಂದ ಆನಂದ ಅನುಭವ ಮಾಡಿ. यह नर भव फिर मिलन कठिन है, जो सम्यक नहीं होवे. 6 ಉನಾನಿಗಳಲ್ಲಿ ದೌಲತರಾಮರು ಹೇಳ್ತಾರೆ, ನಾನು ಎಂಬ ಅನುಭವ ಮಾಡಿ. ನಿಮ್ಮ ಮುಖ ಕಮಲ ಎಲ್ಲಿದೆ ನೋಡಿ. ನಿಮ್ಮ ಮುಖ ಕಮಲ ಹಣೆ, ಮೂಗು, ಕಣ್ಣು, ಕಿವಿ ಒಟ್ಟು ಸೇರಿ ಮುಖ ಕಮಲ. ನಿಮ್ಮ ಮುಖ ಕಮಲದ ಉದ್ದ, ಅಗಲ, ದಪ್ಪ ಮತ್ತು ಗೋಳಾಕಾರ, ಸಂವೇದನ ರೂಪ ಗೋಳಾಕಾರ. ಕಣ್ಣಲ್ಲಿ ಜಡ ಶರೀರದ ಯಾವುದೇ ಆಕಾರವನ್ನಾಗಲಿ ಬಣ್ಣವನ್ನಾಗಲಿ ತರಬೇಡಿ. ನಾವು ಶರೀರ ಧ್ಯಾನ ಮಾಡ್ತಾ ಇಲ್ಲ. ಕಣ್ಣು ಮುಚ್ಚಿದ್ರಿಂದ ಶರೀರ ಕಾಣಿಸ್ತಾ ಇಲ್ಲ. ಮಾತ್ರ ನಮ್ಮ ಸಂವೇದನ ಆಗ್ತಾ ಇದೆ ನಮ್ಮ ಪ್ರದೇಶಗಳದ್ದು. ದೌಲತರಾಮರು ಹೇಳ್ತಾರೆ, ಏನಾದ್ರೂ ಸಮ್ಯಕ್ ದರ್ಶನ ಪಡೆದಿದ್ರೆ, ಆತ್ಮನ ನಿರ್ವಿಕಲ್ಪ ಅನುಭೂತಿ ಪಡೆದಿದ್ರೆ, ಅಂದ್ರೆ ಪ್ರದೇಶಗಳ ಮೇಲೆ ಮನಸ್ಸನ್ನು ಸ್ಥಿರಗೊಳಿಸಿ ಅದ ಪರಿಪೂರ್ಣವಾದ ಒಂದು ಸಮಯ ಪರಿಪೂರ್ಣವಾದ ಆನಂದ ತೆಗೆದುಕೊಳ್ಳದಿದ್ರೆ ಮತ್ತೆ ಈ ನರಭವ ಸಿಗುವುದಿಲ್ಲ. ಯಹ ನರಭವ ಫಿರ ಮಿಲನ ಕಠಿನ ಹೈ, ಜೋ ಸಮ್ಯಕ್ ನಹಿ ಹೋವೆ. ಯಾವ ಆಯುಷ್ಯನ ನಿಶ್ಚಯವಿಲ್ಲ. ಯಾವಾಗ ಆಯು ಕರ್ಮ ಮುಗಿತದೆ ಗೊತ್ತಿಲ್ಲ. ಅದಕ್ಕೆ ಯಾವಾಗ ರೋಗ ಬರ್ತದೆ ಗೊತ್ತಿಲ್ಲ. ಯಾವಾಗ ಇಂದ್ರಿಯಗಳು ಶಿಥಿಲವಾಗಿ ನಷ್ಟವಾಗಿ ಹೋಗ್ತವೆ ಗೊತ್ತಿಲ್ಲ. ಯಾವಾಗ ತೊಂದರೆಗಳು ಬರ್ತವೆ ಗೊತ್ತಿಲ್ಲ. ಯಾವ ಕರ್ಮ ಉದಯಕ್ಕೆ ಬಂದು ಏನ್ ಮಾಡ್ತದೆ, ಏನ್ ಫಲ ಕೊಡ್ತದೆ ಗೊತ್ತಿಲ್ಲ. ಅದಕ್ಕಾಗಿ
ಕರ್ಮ ಉದಯ ಆಗುವ ಮುಂಚೆ, ಕಷ್ಟಗಳು ಬರುವ ಮುಂಚೆ, ವೃದ್ಧಾಪ್ಯ ಬರುವ ಮುಂಚೆ, ಇಂದ್ರಿಯಗಳು ಹೀನ ಕ್ಷೀಣ ನಷ್ಟವಾಗುವ ಮೊದಲು ನಮ್ಮ ಆತ್ಮ ಕಲ್ಯಾಣ ಮಾಡ್ಕೋಬೇಕು. ಅದಕ್ಕೆ ದೌಲತ್ ರಾಮದ್ ಹೇಳ್ತಾರೆ, ನಿಜ ಝಟತಿ ನಿಜ ಹಿತ ಕರೋ, ಜಟತಿ ಜಬಲೋ ನ ರೋಗ ಜರಾ ಮರಣ, ಜಟತಿ ನಿಜ ಹಿತ ಕರೋ. ನೋಡಿ, ನಿಮ್ಮ ಮುಖ ಕಮಲ ಕಣ್ಣಲ್ಲಿ ಕತ್ಲೆ ಬೆಳಕು ನೋಡ್ಬಿಡಿ. ನಿಮ್ಮ ಮುಖ ಕಮಲದ ಅನುಭವ ಮಾಡಿ. ಮಾತ್ರ ಮೂಗು ಕೈಯಿಂದ ಅಥವಾ ಮನಸ್ಸಿನಿಂದ ಮೂಗಿನ ಮೇಲೆ ಮಾಲಿಶ್ ಮಾಡಿ, ಸ್ಪರ್ಶ ಮಾಡಿ, ಮೂಗಿನ ಮೇಲೆ ಮನಸಿಡಿ. ಹಾಗೆ ಕೆನ್ನೆಗಳ ಮೇಲೆ, ಕಿವಿಗಳ ಮೇಲೆ, ಹಲ್ಲುಗಳು ನೋಡಿ, ನಿಮ್ಮ ಹಲ್ಲುಗಳು. ಬಾಯಿಯನ್ನು ಕ್ಲೋಸ್ ಮಾಡಿ, ಬಾಯಿಯನ್ನು ಆಡಿಸಿ, ಒಳಗಡೆ ನಾಲಿಗೆ ಬಾಯಿಯನ್ನು ಆಡಿಸಿ, ಒಳಭಾಗದಲ್ಲಿ ಮನಸ್ಸಿಡಿ. ಕಣ್ಣು ರೆಪ್ಪೆಗಳನ್ನು ಟೈಟ್ ಮಾಡಿ ಮತ್ತೆ ಸಡಿಲು ಬಿಡಿ, ಬಿಗಿ ಮಾಡಿ ಸಡಿಲು ಬಿಡಿ. ಕಣ್ಣು ರೆಪ್ಪೆಗಳನ್ನ ಆರಾಮಾಗಿ ಸಹಜವಾಗಿ ಮಾಡಿ. ಅಲ್ಲಿ ಕಣ್ಣಲ್ಲಿ ಹೀಗೆ ಮಾಡೋದ್ರಿಂದ ಕಣ್ಣಲ್ಲಿ ನಿಮಗೆ ಕತ್ಲೆ ಬೆಳಕು ಕಾಣಿಸಲ್ಲ. ಆವಾಗ ನಿಮಗೆ ಸಂವೇದನೆ ಕಡೆಗೆ ಮನಸ್ಸು ಹೋಗುತ್ತೆ, ಅಂದ್ರೆ ಪ್ರದೇಶಗಳ ಮನೆ ಕಡೆಗೆ ಮನಸ್ಸು ಹೋಗುತ್ತೆ. ನಾವು ಆತ್ಮನ ಸಂವೇದನವನ್ನು ಹಿಡ್ಕೊಂಡು ಧ್ಯಾನ ಮಾಡ್ತೀವಿ. ಕೇವಲಿಗಳು ಆತ್ಮ ಪ್ರದೇಶಗಳನ್ನ ನೋಡಿ ಅನುಭವ ಮಾಡ್ತಾರೆ. ಅವರಿಗೆ ನಮಗೆ ಇಷ್ಟೇ ವ್ಯತ್ಯಾಸ. ನಾವು ಆತ್ಮನ ಪ್ರದೇಶಗಳನ್ನು ನೋಡ್ಲಿಕ್ಕಾಗಲ್ಲ, ಆದರೆ ಅವರು ಹಸ್ತದ ಮೇಲೆ, ಕೈಗಳ ಮೇಲೆ ಇಟ್ಟಿರ್ತಕ್ಕಂಥ ಪ್ರತ್ಯಕ್ಷ ವಸ್ತುವಿನಂತೆ ಪ್ರದೇಶಗಳನ್ನ ನೋಡಿ ಪ್ರದೇಶಗಳನ್ನ ಸಂವೇದನೆ ಮಾಡ್ತಾರೆ. ಅವರು ನಮ್ಮ ಹಾಗೆ ಮೊದಲು ಹೀಗೆ ಮಾಡ್ತಿದ್ರು. ಕೇವಲಿಗಳಾದ್ಮೇಲೆ ಅವ್ರಿಗೆ ಪ್ರದೇಶಗಳು ಪ್ರತ್ಯಕ್ಷವಾಗಿ ಕಾಣಿಸ್ತವೆ. ಒಬ್ಬ ಕುರುಡ ಲಾಡುವನ್ನು ತಿಂತಾನೆ, ಒಬ್ಬ ಕಣ್ಣಿದ್ದವನು ಲಾಡುವನ್ನು ತಿಂತಾನೆ. ಇಬ್ಬರಲ್ಲಿ ಏನು ವ್ಯತ್ಯಾಸ ಇಲ್ಲ. ಅವನು ಕಣ್ಣಿಂದ ನೋಡ್ತಿದ್ದಾನೆ, ಇವನಿಗೆ ನೋಡಕ್ಕಾಗ್ತಾ ಇಲ್ಲ. ಆದರೆ ಇಬ್ಬರ ಸ್ವಾದದಲ್ಲಿ ಏನು ವ್ಯತ್ಯಾಸ ಇಲ್ಲ. ಅದೇ ಸ್ವಾದ, ಅದೇ ಲಾಡು ಇವನಿಗೆ ಅವನಿಗೆ ಇಬ್ಬರಿಗೂ ಸಮಾನವಾಗಿ ಕೊಟ್ಟಿದೆ. ಅದೇ ಲಾಡು, ಅದೇ ಸ್ವಾದ. ಹಾಗಾಗಿ ನಾವು ಸಂವೇದನೆ ಮಾಡ್ತಾ ಇದ್ದೀವಿ, ಭಗವಂತರು ಸಂವೇದನೆ ಮಾಡ್ತಾ ಇದ್ದಾರೆ. ಬಸದಿಯಲ್ಲಿ ಕೂತ್ಕೊಂಡು ಭಗವಂತರು ಏನ್ ಮಾಡ್ತಾ ಇದ್ದಾರೆ? ಮೋಕ್ಷದಲ್ಲಿ ಕೂತ್ಕೊಂಡು ತಮ್ಮ ಆತ್ಮ ಸಂವೇದನೆ ಮಾಡ್ತಾ ಇದ್ದಾರೆ. ಅಂಗುಷ್ಟಂ ಮೊದಲಾಗಿ ನೆತ್ತೆವರೆಗಂ. ರತ್ನಾಕರ ಕವಿ ಹೇಳ್ತಾರೆ, ಮೈ ಎಲ್ಲ ಬಲು ಸುಖ ಶಕ್ತಿ. ನಮ್ಮ ಪ್ರದೇಶಗಳ ಮೇಲೆ ನಾವು ಮನಸ್ಸಿಟ್ಟಾಗ ಆನಂದವೇ ಆನಂದದ ಪ್ರವಾಹ ಬರ್ತದೆ, ಆನಂದವೇ ಆನಂದ ಉಕ್ಕಿ ಬರ್ತದೆ, ಪ್ರಮೋದವಾಗ್ತದೆ, ಮನಸ್ಸಿಗೆ ಆನಂದವಾಗ್ತದೆ, ಉಲ್ಲಾಸವಾಗ್ತದೆ, ಆಹ್ಲಾದಕರ ಆನಂದವಾಗ್ತದೆ. ಅದನ್ನೇ ಬಲು ಸುಖ ಶಕ್ತಿ ಅಂತ ಹೇಳಿದು. ಮೈ ಎಲ್ಲ ಬಲು ಸುಖ ಶಕ್ತಿ. ನೀವು ಆತ್ಮನ ಮೇಲ್ಪ್ರದೇಶಗಳ ಮೇಲೆ ಮನಸ್ಸಿಡಿ, ಅಥವಾ ಕೈ ಕೆಳಗೆ, ಶರೀರ ಕೆಳಭಾಗದಲ್ಲಿಡಿ, ಎಲ್ಲಾದ್ರೂ ನೀವು ಪ್ರದೇಶಗಳಲ್ಲಿ ಮನಸ್ಸಿಡಿ. ಆತ್ಮನ ಮೈ ಎಲ್ಲ ಬಲು ಸುಖ ಶಕ್ತಿ. ಆತ್ಮ ಸುಖದ ಪಿಂಡ.
ಆತ್ಮ ಸುಖ ಸ್ವರೂಪನಾಗಿದ್ದಾನೆ. ನಮಗೆಲ್ಲ ಏನು ಬೇಕು? ಜೇ ತ್ರಿಭುವನ್ ಮೇ ಜೀವನಂತ ಸುಖ ಚಾಹೆ ದುಃಖ ತೈ ಭಯವಂತ. ಜಗತ್ನಲ್ಲಿ ಅನಂತ ಜೀವಗಳಿವೆ. ಎಲ್ಲವೂ ಸುಖವನ್ನ ಬಯಸ್ತವೆ, ದುಃಖದಿಂದ ಹೆದರ್ತವೆ. ಯಾರಿಗೂ ಜ್ಞಾನ ಬೇಕಾಗಿಲ್ಲ, ದುಡ್ಡು ಬೇಕಾಗಿಲ್ಲ, ಸಂಪತ್ತಿ ಬೇಕಾಗಿಲ್ಲ, ಯಾರಿಗೂ ಏನು ಬೇಕಾಗಿಲ್ಲ. ಎಲ್ಲರಿಗೂ ಏನ್ ಬೇಕಾಗಿದೆ? ಇದೆಲ್ಲ ಮಾಡೋದು ಸರ್ಕಸ್. ಏನಕ್ಕೆ ಸಂಸಾರ ಸರ್ಕಸ್ಸು? ಎಲ್ಲವೂ ಸುಖಕ್ಕಾಗಿ. ಭಗವಂತರ ಧ್ಯಾನ ಮಾಡಿ ಏಕೆ ಸಂಸಾರ ಬಿಟ್ಟು ಹೋದ್ರು? ಸುಖಕ್ಕಾಗಿ. ಕಳ್ಳ ಏನಕ್ಕೆ ಕಳ್ತನ ಮಾಡ್ತಾನೆ? ಸುಖಕ್ಕಾಗಿ. ಅವನೇನು ಕಳ್ತನ ಮಾಡಿ ಹೊಡೆಸ್ಕೋಬೇಕಂತ ಅವನ ಉದ್ದೇಶ ಇಲ್ಲ. ಕಳ್ತನ ಮಾಡಿ ಬೇರೆಯವ್ರು ತೊಂದರೆ ಕೊಡ್ಬೇಕನ್ನೋ ಉದ್ದೇಶನೂ ಅವನಿಗಿಲ್ಲ. ಅವನಿಗೆ ಸುಖಿ ಆಗ್ಬೇಕು. ನಮಗೂ ನಿಮಗೂ ಅಷ್ಟೇ, ಸುಖಿ ಆಗ್ಬೇಕು. ಅದಕ್ಕೆ ಸುಖಿ ಯಾಕಾಗ್ಬೇಕು? ನಮ್ಮ ಸ್ವರೂಪ ಸುಖ, ಶಿವ ಸ್ವರೂಪ. ನಾವು ಎಲ್ಲಾ ಶಿವ ಸ್ವರೂಪರಾಗಿದ್ದೇವೆ, ಸುಖ ಸ್ವರೂಪರಾಗಿದ್ದೇವೆ. ಕಂಠಕಮಲ ನೋಡಿ, ನಿಮ್ಮ ಕಂಠದ ಉದ್ದಗಲದಪ್ಪ. ಹೃದಯ ಕಮಲ ನೋಡಿ, ನಿಮ್ಮ ಹೃದಯ ಕಮಲ, ನಿಮ್ಮ ಹೃದಯದ ಉದ್ದ ಅಗಲದಪ್ಪ. ನಾಭಿ ಕಮಲ ನಿಮ್ಮ ಹೊಟ್ಟೆಯ ಉದ್ದಗಲದಪ್ಪ ನೋಡಿ. ಹೊಟ್ಟೆಯ ಮಧ್ಯಭಾಗದಲ್ಲಿ ನಿಮ್ಮ ಕೈಗಳ 5 ಬೆರಳುಗಳನ್ನ ಕೂಡಿಸಿ, ನಿಮ್ಮ ಒಂದು ಕೈಯ 5 ಬೆರಳುಗಳನ್ನ ಕೂಡಿಸಿ ನಿಮ್ಮ ನಾಭಿ ಪ್ರದೇಶದಲ್ಲಿ ಸ್ವಲ್ಪ ಇಟ್ಟು ಸ್ವಲ್ಪ ಒತ್ತಿ. ನಿಮ್ಮ ನಾಭಿ ಕಮಲ ನೋಡಿ, ಅಲ್ಲಿ ವಿಶೇಷವಾದ ಮಿಡಿತ ವೇದನೆ ಸಂವೇದನೆ ಆಗ್ತಾ ಇದೆ ನೋಡಿ. ಯಾಕೆಂದ್ರೆ ಅಲ್ಲಿ ಆತ್ಮ ಪ್ರದೇಶಗಳು ಸಘನವಾಗಿವೆ. ಕೈಗಳಲ್ಲಿ ಆತ್ಮ ಪ್ರದೇಶಗಳು ಹರಡಿವೆ. ಆದರೆ ನಾಭಿಯಲ್ಲಿ ಈ ಶರೀರದ ಮಧ್ಯಭಾಗದಲ್ಲಿ ನೆತ್ತಿಂದ ಹಿಡ್ಕೊಂಡು ಕೆಳಗಡೆ ಹಾಗೆ ಮಧ್ಯರೇಖೆ, ನಾಭಿ ಕೆಳಗಡೆ ಈ ಮಧ್ಯರೇಖೆ ಇದೆಯಲ್ಲ, ಶರೀರದ ಮೇನಿಂದ ಕೆಳಗಡೆ ಆ ಮಧ್ಯಸ್ಥಾನದಲ್ಲಿ ಆತ್ಮ ಪ್ರದೇಶಗಳು ಅತ್ಯಂತ ಸಘನವಾಗಿವೆ. ಅಲ್ಲೇನಾದ್ರೂ ಮನಸ್ಸಿಟ್ರೆ ಬೇಗ ಏಕಾಗ್ರತೆಯಾಗಿ ಧ್ಯಾನ ಸಿದ್ಧಿಯಾಗಿ ಸಮಾಧಿ ಪ್ರಾಪ್ತವಾಗುತ್ತದೆ, ಬೇಗ ನಿರ್ವಿಕಲ್ಪ ಅನುಭೂತಿಯಾಗುತ್ತದೆ. ಅಮೃತಾಶಿತಿಯಲ್ಲಿ ಆಚಾರ್ಯ ಯೋಗಿಂದು ದೇವರು ಹೇಳ್ತಾರೆ, ಹುಬ್ಬುಗಳ ಮಧ್ಯದಲ್ಲಿ ಮನಸ್ಸನ್ನಿಟ್ಟರೆ ಶೀಘ್ರ ಅಧ್ಯಾತ್ಮ ವಿದ್ಯೆ ಪ್ರಾಪ್ತವಾಗುತ್ತದೆ, ಶೀಘ್ರವಾಗಿ ಅಧ್ಯಾತ್ಮ ಸಿದ್ಧಿಯಾಗುತ್ತದೆ, ಆತ್ಮನ ಏಕಾಗ್ರತೆ ಬೇಗ ಸಿದ್ಧಿಯಾಗುತ್ತದೆ ಅಂತ ಹೇಳ್ತಾರೆ. ಬೇರೆ ಬೇರೆ ಅಭ್ಯಾಸನ ನಾವು ಬೇರೆ ಬೇರೆ ದಿನಗಳಲ್ಲಿ ಮಾಡೋಣ. ಸ್ವಲ್ಪ ಸರಳದಿಂದ ಆಮೇಲೆ ಸೂಕ್ಷ್ಮ ಅಭ್ಯಾಸಕ್ಕೆ ಹೋಗೋಣ. ಅದಕ್ಕೆಲ್ಲ ಅದನ್ನ ಮಾಡಿಸ್ತಾ ಇಲ್ಲ ಈಗ. ಓಂ ಶಾಂತಿ ಅನುಭವ ಮಾಡಿ. ಯಾವ ವಿಚಾರವೂ ಇಲ್ಲ, ಯಾವ ಚಿಂತೆಯೂ ಇಲ್ಲ. ಆತ್ಮ ಧ್ಯಾನ ಮಾಡಲು ಯಾರು ಯೋಗ್ಯರು? ಆತ್ಮ ಧ್ಯಾನ ಮಾಡುವ ಯೋಗ್ಯತೆ ಯಾರಿಗಿದೆ ಎಂದರೆ, ಯಾರಿಗೆ ಮಾತ್ರ ಆತ್ಮ ಬೇಕಾಗಿದೆ ಅವರಿಗೆ. ಯಾರಿಗೆ ಆತ್ಮನಲ್ಲಿ ಸುಖ ಬೇಕಾಗಿದೆ ಅವರಿಗೆ. ಯಾರಿಗೆ
ಬಾಹ್ಯದಲ್ಲಿ ದುಃಖ ಅನುಭೂತಿ ಆಗ್ತಾ ಇದೆ, ಅವರು ಒಳಗಡೆ ಸುಖವನ್ನು ಹುಡುಕಾಡಿ ಒಳಗಡೆ ಆತ್ಮನನ್ನು ಹುಡುಕಾಡ್ತಾರೆ. ಯಾರು? ಅವರು ಧ್ಯಾನ ಮಾಡ್ತಾರೆ. ಯಾರಿಗೆ ಹೊರಗಡೆ ದುಃಖ, ಒಳಗಡೆ ಸುಖ ಅನಿಸಿದೆ, ಅವರು ಆತ್ಮ ಧ್ಯಾನ ಮಾಡ್ತಾರೆ. ಯಾರಿಗೆ ಸಂಸಾರದಲ್ಲಿ ದುಃಖ, ಆತ್ಮನಲ್ಲಿ ಸುಖವಿದೆ ಅಂತ ಅನ್ಸತ್ತೆ, ಅವರು ಮಾತ್ರ ಆತ್ಮ ಧ್ಯಾನ ಮಾಡ್ತಾರೆ. ಯಾರ ಮುಕ್ತಿ ನಿಕಟ ಬಂದಿದೆ, ಯಾರ ಮುಕ್ತಿ ನಿಕಟವಾಗಿದೆ, ಬೇಗ ಮುಕ್ತಿ ಸಿಗತ್ತೆ, ಅಂತಹ ಭವ್ಯ ಜೀವಗಳು ಆತ್ಮ ಧ್ಯಾನ ಮಾಡ್ತಾರೆ. ಎಲ್ಲರಿಗೂ ಆತ್ಮ ಧ್ಯಾನ ಮಾಡುವುದು ಸಹಜವಲ್ಲ. ಯಾರು ಸರಳ ಮನಸ್ಸ, ಯಾರ ಮನಸ್ಸು ಸರಳವಾಗಿದೆಯೋ, ಕೋಮಲವಾಗಿದೆಯೋ ಅಂಥವರು ಮಂದ ಕಷಾಯಿಗಳು, ಅಂಥವರು ಅಂತರ್ಮುಖ ಧ್ಯಾನ ಮಾಡ್ತಾರೆ. ಬೆನ್ನು ನೋಡಿ ನಿಮ್ಮ ಬೆನ್ನಿನ ಉದ್ದಗಲ ದಪ್ಪ. ನಿಮ್ಮ ಕೈಕಾಲುಗಳ ಉದ್ದಗಲ ದಪ್ಪ. ಆನಂದ ಆನಂದ ಅನುಭವ ಮಾಡಿ, ಯಾವ ಚಿಂತೆ ವಿಚಾರವೂ ಇಲ್ಲ. ಕೊನೆಯವರೆಗೆ ಕಣ್ತೆಗೆಬೇಡಿ. ಸಮಯ ಸಾರದಲ್ಲಿ ಒಂದು ಮಾತು ಹೇಳಿದ್ದಾರೆ, ಭೇದ ವಿಜ್ಞಾನ. ಎಲ್ಲ ಗ್ರಂಥಗಳಲ್ಲಿ ಹೇಳಿದ್ದಾರೆ ಭೇದ ವಿಜ್ಞಾನ ಮಾಡ್ಕೋಬೇಕು ಅಂತ. ಭೇದ ವಿಜ್ಞಾನ ಅಂದ್ರೆ ಏನು? ಒಂದು ಕರಡಿ ಮುಂದೆ ನಿಂತ್ಕೊಳ್ಳಿ, ಅಲ್ಲಿ ಏನ್ ಕಾಣಿಸತ್ತೆ? ನೀವು ನಿಂತ್ಕೊಂಡ್ರೆ ಅಲ್ಲಿ ಜಡ ಶರೀರ ಮಾತ್ರ ಕಾಣಿಸತ್ತೆ, ಬ್ಲ್ಯಾಕ್ ಅಂಡ್ ವೈಟ್, ದಪ್ಪ ತೆಳ್ಳ, ಎತ್ತರ ಕುಳ್ಳ. ಆದ್ರೆ ಆ ಕನ್ನಡಿಯಲ್ಲಿ ಕಾಣಿಸುವ ಶರೀರದೊಳಗಿನ ಅನುಭವ, ನಾನು ಎಂಬ ಅಸ್ತಿತ್ವ, ನಾನು ಎಂಬ ಸಂವೇದನೆ ನಿಮಗೆ ಕನ್ನಡಿಯಲ್ಲಿ ಕಾಣಿಸತ್ತಾ? ಇಲ್ಲ. ಅದೇ ಶುದ್ಧಾತ್ಮ. ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಕಣ್ಣುಗಳನ್ನು ಸಡಿಲು ಬಿಟ್ಟು ನೀವು ನಿಮ್ಮ ಆತ್ಮ ಪ್ರದೇಶಗಳ ಸಂವೇದನೆ ಮಾಡಿದರೆ ಕನ್ನಡಿಯಲ್ಲಿರುವ ನಿಮ್ಮ ಆ ಜಡ ಶರೀರ ನಿಮ್ಗೆ ಕಾಣಿಸೋದೇ ಇಲ್ಲ. ಯಾವಾಗ ನಿಮ್ಮ ಮನಸ್ಸು ಕನ್ನಡಿ ಮೇಲೆ ಹೋಗುತ್ತೆ ಆವಾಗ ನಿಮ್ಗೆ ಒಳಗೆ ಸಂವೇದನೆ ಆಗಲ್ಲ. ಯಾವಾಗ ನೀವು ಒಳಗೆ ಸಂವೇದನೆ ಮಾಡ್ತಾ ಇರ್ತೀರಿ, ನೀವು ಕಣ್ತೆರೆದು ಕನ್ನಡಿಯನ್ನು ನೋಡಿದ್ರೂ ಕನ್ನಡಿಯಲ್ಲಿ ನಿಮ್ಮ ಶರೀರ ಪ್ರತಿಬಿಂಬ ನಿಮ್ಮ ಕಣ್ಣಿಗೆ ಕಾಣಿಸಲ್ಲ. ಅಲ್ಲಿ ಸಂವೇದನೆ, ಶರೀರ ಕನ್ನಡಿಯಲ್ಲಿ ಸಂವೇದನೆ ಕಾಣಿಸುವುದಿಲ್ಲ. ಅದೇ ಆತ್ಮ. ಈ ರೀತಿ ಭೇದ ವಿಜ್ಞಾನ, ಇದು ಪ್ರಾಯೋಗಿಕ ಭೇದ ವಿಜ್ಞಾನ. ಎಷ್ಟು ಓದಿದರೂ, ಎಷ್ಟು ಹೇಳಿದರೂ, ಚರ್ಚಿಸಿದರೂ ಸಾಲದು, ತಿಳಿಯದು. ಚಾಕ್ಲೇಟ್ ಚರ್ಚೆ ಮಾಡುವುದರಿಂದ ಚಾಕ್ಲೇಟ್ ಸ್ವಾದ ಬರುವುದಿಲ್ಲ, ಚಾಕ್ಲೇಟ್ ತಿನ್ನುವುದರಿಂದ ಚಾಕ್ಲೇಟ್ ಸ್ವಾದ ಬರುತ್ತೆ. ಹಾಗೆ ಆತ್ಮನ ಚರ್ಚೆ ಮಾಡಿದರೆ ಅದರ ಅನುಭವ ಆಗುವುದಿಲ್ಲ. ಅನುಭವ ಆಗುವುದೇ ತಿಳುವಳಿಕೆ. ಅನುಭವವಾಗುವುದೇ ತಿಳುವಳಿಕೆ. ತಿಳುವಳಿಕೆ ಎಂದರೆ ಅನುಭವ. ಅನುಭವವಿಲ್ಲದೆ ಯಾವ ತಿಳುವಳಿಕೆಯೂ ಇರುವುದಿಲ್ಲ. ಅನುಭವವಿಲ್ಲದೆ ಜ್ಞಾನವೂ ಇಲ್ಲ. ಆ ಜ್ಞಾನಕ್ಕೇನು ಮಹತ್ವವೂ ಇಲ್ಲ. ಅದಕ್ಕೆ ಎಲ್ಲೇ ಹೋದ್ರೂ ನೌಕರಿಯಲ್ಲಿ ಎಕ್ಸ್ಪೀರಿಯನ್ಸ್ ಕೇಳೋದು. ಎಕ್ಸ್ಪೀರಿಯನ್ಸ್ ಈಸ್ ಗಾಡ್, ಎಕ್ಸ್ಪೀರಿಯನ್ಸ್ ಈಸ್ ಟೀಚರ್, ಎಕ್ಸ್ಪೀರಿಯನ್ಸ್ ಈಸ್ ಮದರ್, ಫಾದರ್ ಅಂಡ್ ಫ್ರೆಂಡ್, experience is soul, experience is dharma, knowledge is darshana. ಕಣ್ಣು ಮುಚ್ಚಿ, ಕಣ್ಣು ತೆಗಿಬೇಡಿ. ನಿಮ್ಮ ಎರಡೂ ಕೈಗಳ ಮಧ್ಯ ಭಾಗವನ್ನ ನಿಮ್ಮ ಕಣ್ರೆಪ್ಪೆ ಮೇಲೆ ಇಡಿ. ದಿನ ಇಡ್ತೀರಾ ಹಾಗೆ?
ಎರಡು ಅಂಗೈಯನ್ನ ಕಣ್ಮೇಲಿಟ್ಟು ಕಣ್ಣನ್ನ ನಿಧಾನಕ್ಕೆ ತೆಗಿರಿ. ಹೊರಗಡೆ ಬೆಳಕು ಕಣ್ಣಲ್ಲಿ ಕಾಣಿಸ್ಬಾರ್ದು. ಕಣ್ಣನ್ನ ಮುಚ್ಚಿ ಒಂದು ಕೈಯನ್ನ ಹಸ್ತವನ್ನ ಅಂಗೈಯನ್ನೆತ್ತಿ ಒಂದು ಮಂಡಿಗಾಲ್ ಮೇಲೆ ಇಡಿ. ಇನ್ನೊಂದು ಕೈಯನ್ನ ಆಮೇಲೆ ಎತ್ತಿ ಇನ್ನೊಂದು ಮಂಡಿಗಾಲ್ ಮೇಲಿಡಿ. ನಿಧಾನಕ್ಕೆ ಕಣ್ ತೆಗಿರಿ. ಕಣ್ಣು ಮುಚ್ಚಿರ್ಬೇಕು. ಕೈ ತೆಗಿಯುವಾಗ ಕಣ್ಣು ಮುಚ್ಚಿರ್ಬೇಕು. ಆಮೇಲೆ ನಿಧಾನಕ್ಕೆ ಕಣ್ ತೆಗಿರಿ. ನೋಡಿ, ನಿಮಗೆ 7 ತತ್ವಗಳ ಅನುಭವ ಆಗ್ತಾ ಇದೆ. ಭಗವಂತರು 7 ತತ್ವಗಳನ್ನು ಹೇಳಿದ್ದಾರೆ. ಎಲ್ಲಿವೆ? ಶಾಸ್ತ್ರದಲ್ಲಿವೆಯಾ? ಪ್ರವಚನದಲ್ಲಿ ಇದಾವ? ಎಲ್ಲಿವೆ? ನಮ್ಮ ಆತ್ಮನೊಳಗಿವೆ. ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ತತ್ವಗಳ ಅರ್ಥಗಳ ನಂಬಿಕೆ ಮಾಡುವುದೇ ಸಮ್ಯಕ್ ದರ್ಶನ. ಹೀಗಲ್ಲ ಅರ್ಥ. 7 ತತ್ವಗಳ ಶ್ರದ್ಧಾನ ಮಾಡುವುದು ಅಂದ್ರೆ ಅರ್ಥವನ್ನ ತಿಳಿಯುವುದು ಸಮ್ಯಕ್ ದರ್ಶನ ಅಂತ ಅರ್ಥ ಮಾಡ್ತಾರೆ. ಅದಲ್ಲ. ಅರ್ಥ ತತ್ವಾರ್ಥ, ತತ್ವ ಅರ್ಥ. ಶ್ರದ್ಧಾನ ಅಂದ್ರೆ ನಂಬಿಕೆ, ಅದು ಸಮ್ಯಕ್ ದರ್ಶನ. ತತ್ವ ಅಂದ್ರೆ ವಸ್ತು ಸ್ವರೂಪ. ತತ್ವ ತಸ್ಯ ಭಾವ ತತ್ವಂ ಅಂದ್ರೆ ನಾನು ಎಂಬ ಅನುಭವ ಇದೆ ನೋಡಿ, ಅದು ಆತ್ಮ ತತ್ವ, ಶರೀರ ತತ್ವ ಅಲ್ಲ. ಇದು ತತ್ವ. ಇನ್ನು ಅರ್ಥ ಅಂದ್ರೆ ಏನು? ಮೀನಿಂಗ್ ಅಲ್ಲ. ಅರ್ಥ ಅಂದ್ರೆ ಪ್ರಯೋಜನ. ಈ ಶುದ್ಧಾತ್ಮ ಪ್ರದೇಶದ ಮೇಲೆ ಮನಸ್ಸಿಟ್ಟಾಗ ನಮಗೆ ಸಂವರ, ನಿರ್ಜರ, ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಅದು ಸುಖ ಪ್ರಾಪ್ತಿಯಾಗುತ್ತದೆ. ಅದು ನನ್ನ ಸ್ವರೂಪ, ನನ್ನ ಸ್ವಭಾವ. ವಸ್ತು ಸಹಾವೋ ಧಮ್ಮೋ. ವಸ್ತು ಅಂದ್ರೆ ಯಾವುದು? ಆತ್ಮ ವಸ್ತು. ಅದರ ಸ್ವಭಾವ ಯಾವುದು? ಸಂವೇದನೆ, ವೇದನೆ, ಅನುಭವ, ಜ್ಞಾನ, ಸುಖ, ಬಲ, ವೀರ್ಯ. ಹಾಗೆ ಸ್ವಭಾವ ಅದೇ. ಅದನ್ನ ಧರಿಸುವುದೇ ಧರ್ಮ. ಸೊ ತತ್ವ ಅಂದ್ರೆ ಆತ್ಮ, ಸಂವೇದನೆ. ಅರ್ಥ ಅಂದ್ರೆ ಪ್ರಯೋಜನ. ಪ್ರಯೋಜನ ಅಂದ್ರೆ ಏನು? ಮುಕ್ತಿ, ಶಾಶ್ವತ ಸುಖವನ್ನ ಪಡೆಯುವುದು, ಆತ್ಮನಲ್ಲಿ ಪರ್ಮನೆಂಟ್ ಲೀನನಾಗುವುದು. ಅದು ನಮ್ಮ ನಿಮ್ಮ ಪ್ರಯೋಜನ, ನಮ್ಮ ನಿಮ್ಮ ಪ್ರಯೋಜನ. ಹೀಗೆ ವಸ್ತುವಿನ ಸ್ವಭಾವದ ಪ್ರಯೋಜನವೇನು? ಶಾಶ್ವತ ಸುಖ ಪಡೆಯುವುದೇ ಅದರ ಪ್ರಯೋಜನ. ಅದೇ ಅರ್ಥ. ಹೀಗೆ ವಸ್ತುವಿನ ಸ್ವಭಾವದ ಪ್ರಯೋಜನ ಅಂದರೆ ಉದ್ದೇಶ, ಅದನ್ನ ನಂಬುವುದೇ, ಶ್ರದ್ಧಾನ ಮಾಡುವುದೇ ಸಮ್ಯಕ್ ದರ್ಶನ. ಈ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸ ಮಾಡಿದ ತಮಗೆಲ್ಲರಿಗೂ ಅಭಿನಂದನೆಗಳು. ತಮ್ಮೆಲ್ಲ ಆತ್ಮ ಶುದ್ಧಾತ್ಮರಿಗೆ ಮತ್ತೆ ನಮಸ್ಕರಿಸಿ, ಈ ರೀತಿಯ ಧ್ಯಾನಾಭ್ಯಾಸವನ್ನು ಹೇಳಿದ ಎಲ್ಲ ಅರಹಂತರು, ಸಿದ್ಧರು, ಆಚಾರ್ಯ, ಉಪಾಧ್ಯಾಯ, ಸಾಧು, ಪಂಚಪರಮೇಷ್ಠಿಗಳಿಗೆ, ದ್ವಾದಶಾಂಗ ಜಿನವಾನಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ಧ್ಯಾನಾಭ್ಯಾಸ ಇಲ್ಲಿಗೆ ಪೂರ್ಣಗೊಳಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ.